ನೋಡ್ಕೊಳ್ಳಿ, ಎಲ್ಲ ಹಾಸ್ಪಿಟಲ್ ರೂಲ್ದು ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ. ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಲಿಮಿಟ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಒನ್, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 x e power x minus log of 1 plus x divided by x square. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಲೆಟ್ ಈ ವ್ಯಾಲ್ಯೂನ ಕೆ ಅಂದ್ಕೊಳ್ಳೋಣ. ಕೆ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 x e power x minus log of 1 plus x divided by x square. ಈಗ ನೋಡಿ, ಇಲ್ಲಿ ಎಕ್ಸ್ ಎಕ್ಸಲ್ಲಿ 0 ಹಾಕಿದ್ರೆ ನೋಡಿ 0 ಇಂಟು ಇ ಪವರ್ 0 ಅಂದರೆ 0 ಇಂಟು ಇ ಪವರ್ 0 ಅಂದರೆ 1, 0 ಇಂಟು 1 0 ಮೈನಸ್ ಲಾಗ್ 1. ಇದೇನಾಗುತ್ತೆ, ಲಾಗ್ 1 ಅಂದರೆ 0. ಇಲ್ಲಿ 0 ನ್ಯೂಮರೇಟರ್ಗೆ 0 ಹಾಕಿದ್ರೆ ಎಕ್ಸಾಕ್ಟಲ್ಲಿ 0 ಬರುತ್ತೆ. ಡಿನಾಮಿನೇಟರ್ಲಿ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಡಿನಾಮಿನೇಟರ್ 0 ಬರುತ್ತೆ. ಇದನ್ನ ನಾವು 0/0 ಅಂತ ಬರ್ಕೋಬೋದು. 0/0 ನೋಡಿ, 0/0 ಅಂದರೆ ಇಂಡಿಟರ್ಮಿನೇಟ್ ಫಾರ್ಮು. ಯಾವ ಥರ ಮಾಡಬೇಕು ಅಂದರೆ ಎಲ್ಲ ಸ್ಪೆಕ್ಟರ್ ರೂಲಲ್ಲಿ 0/0 ಅಥವಾ ಇನ್ಫಿನಿಟಿ ಬಂದರೆ ನಾವೇನು ಮಾಡ್ಬೋದು ಅಂದರೆ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0, ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಮೇಲೆ ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನೋಡಿ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಎಕ್ಸ್ ಹಂಗೆ ಇಟ್ಕೊಳ್ಳಿ, ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್. ಇಲ್ಲಿ ನೋಡಿ, ಇದಕ್ಕೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ ಇ ಪವರ್ ಎಕ್ಸ್ ಮೈನಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ಗೆ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಎಕ್ಸ್ಗೆ 1 ಡಿಫ್ರೆನ್ಷಿಯೇಷನ್ ಮೈನಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಬಂದು 1/1 ಪ್ಲಸ್ ಎಕ್ಸ್. ಇದು ನ್ಯೂಮರೇಟರ್ದು ಡಿಫ್ರೆನ್ಷಿಯೇಷನ್. ಈಗ ನೋಡಿ, 1 ಪ್ಲಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, 1ಗೆ 0 ಪ್ಲಸ್ 1. ನೋಡಿ, ಎಕ್ಸ್ ಇಂಟು ಇ ಪವರ್ ಎಕ್ಸ್ಗೆ ಪ್ರಾಡಕ್ಟ್ ರೂಲು. ಎಕ್ಸ್ ಇಟ್ಕೊಂಡು ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಇಟ್ಕೊಂಡು ಎಕ್ಸ್ಗೆ 1. ಲಾಗ್ ಆಫ್ 1 ಪ್ಲಸ್ ಎಕ್ಸ್ಗೆ 1/1 ಪ್ಲಸ್ ಎಕ್ಸ್ ಇಂಟು 0 ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ಗೆ 2x. ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 x e power x plus e power x minus 1/1 plus x whole divided by 2x. ಈ ಎಕ್ಸಾಕ್ಟಲ್ಲಿ ಮತ್ತೆ 0 ಹಾಕಿ ನೋಡಿ, 0 ಇಂಟು ಇ ಪವರ್ 0 ಅಂದರೆ 0, ಇ ಪವರ್ 0 ಅಂದರೆ 1, 0 ಇಂಟು 1 is 0 ಪ್ಲಸ್ ಇ ಪವರ್ 0 ಅಂದರೆ 1 ಮೈನಸ್ 1/1 ಪ್ಲಸ್ ಎಕ್ಸ್ಗೆ ಈಗ ನೋಡಿ 1 ಬರುತ್ತೆ. 1/ಎಕ್ಸೈದಲ್ಲಿ 0 ಹಾಕಿದ್ರೆ 1/1 ಪ್ಲಸ್ 0 ಅಂದರೆ 1 ಬರುತ್ತೆ. 1 ಮೈನಸ್ 1 0 ಆಗುತ್ತೆ. ನ್ಯೂಮರೇಟರ್ ಈಸ್ 0. ಇಲ್ಲಿ ಡಿನಾಮಿನೇಟರಲ್ಲೂ ಎಕ್ಸೈದಲ್ಲಿ 0 ಹಾಕಿದ್ರೆ 0 ಬರುತ್ತೆ. 0/0 ಬಂದರೆ ನಾವೇನು ಮಾಡಬೇಕು, ನ್ಯೂಮರೇಟರ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0. ಈಗ ನ್ಯೂಮರೇಟರ್ಗೆ ಡಿಫ್ರೆನ್ಷಿಯೇಷನ್ ಒಂದು ಎಕ್ಸ್ನ ಹಂಗೆ ಇಟ್ಕೋಬೇಕು. ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ನ ಹಂಗೆ ಇಟ್ಕೊಂಡು ಎಕ್ಸ್ಗೆ 1 ಪ್ಲಸ್ ಇದು ನೋಡಿ, ಈ ಎಕ್ಸ್ ಇ ಪವರ್ ಎಕ್ಸ್ಗೆ 2 ಬರೋದು ಟರ್ಮ್ ಡಿಫ್ರೆನ್ಷಿಯೇಟ್ ಆದಮೇಲೆ. ಇ ಪವರ್ ಎಕ್ಸ್ಗೆ ಬರೀ ಇ ಪವರ್ ಎಕ್ಸ್, ಇದಕ್ಕೆ ಡಿಫ್ರೆನ್ಷಿಯೇಟ್ ಇ ಪವರ್ ಎಕ್ಸ್ ಆಗುತ್ತೆ. 1/1 ಪ್ಲಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಅಂತ ಇಟ್ಕೊಳ್ಳಿ, ಮೈನಸ್ 1/1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ 1/x ಇದ್ರೆ ಮೈನಸ್ 1/x ಸ್ಕ್ವೇರ್ ಅಲ್ಲ, ಆ ಥರ 1/1 ಪ್ಲಸ್ ಎಕ್ಸ್ ಇದ್ರೆ ಮೈನಸ್ 1/1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ಆಮೇಲೆ 1 ಪ್ಲಸ್ ಎಕ್ಸ್ಗೆ 0 ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 2xಗೆ ಡಿಫ್ರೆನ್ಷಿಯೇಷನ್ 2 ಇಂಟು 1 ಎಕ್ಸ್ಗೆ 1. ಈಗ ನ್ಯೂಮರೇಟರ್ ಮಾಡಾದ್ಮೇಲೆ ಡಿಫ್ರೆನ್ಷಿಯೇಷನ್ ಅಂದರೆ ಈ 0 ಬರೋಕ್ಕೆ ಯಾವ್ದು ನ್ಯೂಮರೇಟ್ರು ಇದಿರುತ್ತೆ, ಕಾರಣ ಇರುತ್ತೆ, ಅದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಆಮೇಲೆ ಈ 0 ಬರೋಕ್ಕೆ ಯಾವ್ದು ರೀಸನ್ ಇರುತ್ತೆ ಡಿನಾಮಿನೇಟರ್, ಅದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇದನ್ನ ನೀಟಾಗಿ ಬರ್ಕೊಡೋಣ. ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 x e power x plus e power x into 1 ಅಂದರೆ e power x plus e power x minus into minus plus 1/1 plus x
ಹೋಲ್ ಸ್ಕ್ವೇರ್ 0 ಪ್ಲಸ್ 1 ಅಂದರೆ 1 ಹೋಲ್ ಡಿವೈಡೆಡ್ ಬೈ 2 ಇಂಟು 1 is 2. ಎಕ್ಸೆಕ್ದಲ್ಲಿ 0 ಹಾಕಿದ್ರೆ 0 ಇಂಟು ಇ ಪವರ್ 0 ಅಂದರೆ 1, ಸಾರಿ ಇ ಪವರ್ 0 ಅಂದರೆ 1, 0 ಇಲ್ಲಿ ಹಾಕ್ಕೋಬಿಡಿ ಬೇಕಿದ್ರೆ, ಯಾಕಂದರೆ ನೋಡಿ 0 ಇಂಟು 1 0 ಆಗುತ್ತೆ, ಇ ಪವರ್ 0 ಅಂದರೆ 1, ಇ ಪವರ್ 0 ಅಂದರೆ 1, ಇದು 1/1 ಪ್ಲಸ್ 0 ಅಂದರೆ 1 ಪ್ಲಸ್ 0 ಹೋಲ್ ಸ್ಕ್ವೇರ್ ಅಂದರೆ 1 ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗ 1/1 ಅಂದರೆ 1 ಆಗುತ್ತೆ, ಅಂದರೆ 0 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಅಂದರೆ 3 ಆಗುತ್ತೆ. ಅದಕ್ಕೆ ಬರೆದ್ಬಿಡಿ 0 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 2. ಎಕ್ಸಾಕ್ಟಲ್ಲಿ 0 ಬಂದರೆ ಹಾಕಿದ್ರೆ ಈ ಥರ ಬರುತ್ತೆ. ಎಕ್ಸಾಕ್ಟಲ್ಲಿ 0 ಆದಾಗ ಏನಾದರೂ 0/0 ಬಂದರೆ ಎಲ್ಲ ಸೂಟ್ರಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಬರೀಬೇಕು ಬೈ ಎಲ್ ಎಕ್ಸ್ ರೂಲ್ ಅಂತ, ಬೈ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತ ಬರೀಬೇಕು. ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಮುಂಚೆ ಈ ಥರ ಬರೆದ್ರೆ ಒಳ್ಳೆಯದು. ಈಗೇನು 0/0 ಬಂದಿದೆ ಬೈ ಎಲ್ ಹಾಸ್ಪಿಟಲ್, ಇದು ಒಂದು ಸತಿ ಬರೆದ್ರೂ ಸಾಕು. ಎಲ್ ಹಾಸ್ಪಿಟಲ್ಸ್ ಇಲ್ಲಿ ಕೆ ಈಸ್ ಈಕ್ವಲ್ ಟು 1 ಪ್ಲಸ್ 1 ಪ್ಲಸ್ 1 ಅಂದರೆ 3 ಆಗುತ್ತೆ. ಆನ್ಸರ್ ಈಸ್ 3/2. ಈ ಥರ ಮಾಡಬೇಕು. ನೋಡ್ಕೊಳ್ಳಿ, ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 x e power x minus log of 1 plus x by x square ಇದ್ದರೆ ಲೆಟ್ ಕೆ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 x e power x minus log of 1 plus x by x square ಬೈ ಎಲ್ ಹಾಸ್ಪಿಟಲ್ಸ್ ರೂಲ್ ಕೆ ಈಸ್ ಈಕ್ವಲ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0. ನೋಡಿ ಎಕ್ಸಾಕ್ಟಲ್ಲಿ 0 ಹಾಕಿದಾಗ 0 ಮೈನಸ್ 0 0 ಆಗುತ್ತೆ, 0 ಸ್ಕ್ವೇರ್ ಬಂದು 0 ಆಗುತ್ತೆ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಹಂಗೆ ಇರಲಿ. 0/0 ಬಂದರೆ ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿ. ಎಕ್ಸ್ ಇಟ್ಕೊಳ್ಳಿ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್, ಎಕ್ಸ್ಗೇನು 1, ಲಾಗ್ ಆಫ್ 1 ಪ್ಲಸ್ ಎಕ್ಸ್ಗೆ 1/1 ಪ್ಲಸ್ ಎಕ್ಸ್, 1ಗೆ 0 ಪ್ಲಸ್ ಎಕ್ಸ್ಗೆ 1, ಎಕ್ಸ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಮೈನಸ್ 1/1 ಪ್ಲಸ್ ಎಕ್ಸ್. ನೋಡಿ ಇದಕ್ಕೆ ಎಕ್ಸ್ ಸ್ಕ್ವೇರ್ಗೆ 2x. ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 x e power x plus e power x minus 1/1 plus x by 2x by ಎಲ್ ಹಾಸ್ಪಿಟಲ್ಸ್ ರೂಲ್ ಕೆ ಈಸ್ ಈಕ್ವಲ್ ಲಿಮಿಟ್ ಎಕ್ಸ್ಟೆನ್ಸ್ ಟು 0. ನೋಡಿ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ 0/0 ಆಗುತ್ತೆ. ಇದಕ್ಕೇನು ಇನ್ನು ಡಿಫ್ರೆನ್ಷಿಯೇಟ್ ಮಾಡೋದು. ಎಕ್ಸ್ ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ಗೆ 1 ಪ್ಲಸ್ ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸ್, ಇದು 1/1 ಪ್ಲಸ್ ಎಕ್ಸ್ಗೆ ಮೈನಸ್ 1/1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು 0 ಪ್ಲಸ್ 1, 2xಗೆ 2 ಇಂಟು 1. k is equal to limit extends to 0 x e power x plus e power x plus e power x minus into minus plus 1/1 plus x whole square 2 into 1 is 2. ಈಗ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ 0 into 1 0 plus 1 e power 0 is 1 plus 1, ಇದು 1 ಆಗುತ್ತೆ. 1 plus 1 plus 1 is 3/2. Answer is 3/2 ಆಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.